guys, welcome back to my YouTube channel. ನಾನು ನಿಮ್ಮ ರಕ್ಷಿತಾ ಕುಮಾರ್. ಸೊ ಇವತ್ತೇನಂದ್ರೆ ನಮ್ಮ ಅಕ್ಕನೂರಿಗೆ ಹೋಗ್ತಾ ಇದೀವಿ. ಅದು ಅಕ್ಕನೂರಲ್ಲ, ಸ್ವಲ್ಪ ಹಿಂದೆ. ಸೊ ಊರಲ್ಲಿ ಇವತ್ತು ಊರ ಹಬ್ಬ ಇದೆ. ಸೊ ಅಲ್ಲಿಗೆ ನಾವು ಹೋಗ್ತಾ ಇದ್ದೀವಿ. ಸೊ ನಾನು ತುಂಬ ದಿವಸ ಆದರೂ ಯೂಟ್ಯೂಬಲ್ಲಿ ಏನು ಹಾಕಲಿಲ್ಲ, ಯಾಕಂದರೆ ಸಮ್ಟೈಮ್ಸ್ ಕೆಲವು ಪ್ರಾಬ್ಲಮ್ಸ್ಗಳೆಲ್ಲ ಇತ್ತು. ಸೊ ಅದಕ್ಕಾಗಿ ಏನೂ ಮಾಡೋಕ್ಕಾಗಲಿಲ್ಲ. ಸೊ ಇಲ್ಲಿ ಆದಷ್ಟು ಇನ್ನು ಹಾಕೋಕ್ಕೆ ನಾನು ತುಂಬ ಪ್ರಯತ್ನ ಪಡ್ತೀನಿ. ಸೊ ಇವಾಗ ಇಲ್ಲಿಂದ ಅಲ್ಲಿ ಹೋಗಬೇಕು. ಸೊ ನನ್ನ ಔಟ್ಫಿಟ್ ಇದು ಇನ್ನೂ ರೆಡಿ ಆಗಬೇಕು. ಸೊ ಎಲ್ಲ ಇನ್ನೂ ಚೆನ್ನಾಗಿ ಬಾಚ್ಕೋಬೇಕು. ಸೊ ಇನ್ನು ಅಲ್ಲಿ ಹೋದ್ಮೇಲೆ ಏನೇನು ಮಾಡಿದ್ವಿ, ಅಲ್ಲಿನ ಹೇಗೆ ಇತ್ತು, ಸೊ ಅದನ್ನು ಇವತ್ತು ನಿಮಗೆ ತೋರಿಸ್ತೀನಿ. ಸೊ ಲೆಟ್ಸ್ ಗೋ, ಹೋಗೋಣ. ಓಕೆನಾ? ಈಗ ಹೊರಟಿದ್ದೀವಿ. ಇಷ್ಟ ಅಂತ ಅಪ್ಪ ಎಲ್ಲ ಬಂದು ಲೇಟ್ ಆಯಿತು. ಸೊ ಅವರೆಲ್ಲ ರೆಡಿ ಆಗೋಷ್ಟರಲ್ಲಿ ಲೇಟ್ ಆಯಿತು. ಸೊ ಇವಾಗ ನಾವು ಹೊರಡ್ತಾ ಇದ್ದೀವಿ. ಸೊ ಆಲ್ರೆಡಿ ಅಕ್ಕ ಅಲ್ಲಿಗೆ ರೀಚ್ ಆಗಿದ್ದಾಳೆ. ಸೊ ಈಗ ನಾವು ಹೋಗಬೇಕು. ಬನ್ನಿ ಹೋಗಿ. ಆಲ್ರೆಡಿ ನಮ್ಮಮ್ಮ ಇಲ್ಲಿ ನೋಡಿ ನಿಂಬತ್ತು ಫುಲ್ಲು ಚಿಲಿಮಿನಿ ಅವರ ಅಯ್ಯೋ ಹಸ್ಬೆಂಡ್ ಕೊಡಿಸಿರೋ ಸ್ಯಾರಿ ಎಲ್ಲ ಅದಕ್ಕೆ. ಇನ್ನು ನಮ್ಮಪ್ಪ ಬರ್ಬೇಕು ಗೈಸ್, ಹೋಗಬೇಕು ಅಂದರೆ ಅವ್ರು ಬರೋ ಗಂಟ ನಾವು ಆಟೋದ ಕೂತರು ಆಟೋದಲ್ಲಿರೋ ವೆಯ್ಟಿಗೆ ನಮಗಂತೂ ಶಕೆ ಆಗಿ ತುಂಬ ಆಗೋಗುತ್ತೆ. ಸೊ ನಮ್ಮಮ್ಮ ಆಲ್ರೆಡಿ ಬೈತವ್ರಿಗೆ ಬನ್ನಿ ಹೋಗುವ. ಗೈಸ್, ನಾವು ಪ್ರೋಗ್ರಾಮ್ ಎಲ್ಲ ಮುಗಿಸ್ಬಿಟ್ಟು ಬಂದ್ವಿ. ಈಗ ನಮ್ಮ ಬಾವರ ತೋಟದಲ್ಲಿ ತೋಟನ ಜಮೀನಲ್ಲಿ ಶುಂಠಿ ಹಾಕಿದ್ದಾರೆ. ಅದನ್ನು ನೋಡೋದಕ್ಕೆ ಬಂದಿದ್ದೀವಿ. ಟೈಮ್ ಆಲ್ರೆಡಿ ಆಗಿದೆ 6. ಸೊ ಈಗ ನೋಡೋಕೆ ಹೋಗ್ತಾ ಇದ್ದೀವಿ. ಇಡೀ ನಾನು ನಮ್ಮತ್ತೆ, ನಮ್ಮಮ್ಮ, ಅಕ್ಕ, ಅಪ್ಪ, ಬಾವ ಅವರು ಅದೇನೋ ಪ್ರೋಗ್ರಾಮ್ ಅಂತ ಅಲ್ಲಿಗೆ ಹೋಗಿದ್ದಾರೆ. ಸೊ ಈಗ ನಾವು ಅಲ್ಲಿ ಹೋಗ್ತಾ ಇದ್ದೀವಿ. ಅದು ರೋಡ್ನೆಲ್ಲ ಮಾಡಿಸ್ಕೊ ಬರೋಷ್ಟರಲ್ಲಿ ಡ್ಯಾನ್ಸ್ ಆಡ್ಕೊಂಡು ಬಂದುಬಿಟ್ಟಿದ್ದೀವಿ, ಹಿಂಗೆ ಹಾಗೆ ಅಂತ. ಸೊ ಈಗ ಅಲ್ಲಿ ಹೋಗಬೇಕು. ಆದರೆ ಚೆಂದ ಕೂಲಾಗಿದೆ ಗೊತ್ತಾ, ಹಳ್ಳಿ ಸೋಡೆ ಸೌಡು. ಬನ್ನಿ ಹೋಗುವ. ಆಲ್ರೆಡಿ ಅವರೆಲ್ಲ ಹೋಗ್ತವ್ರಿ. ಇದು ನಮ್ಮ ಬಾವ ಅವರು ಶುಂಠಿ ಹಾಕಿರೋ ಜಾಗ. ಇದು ಜಾಗ ಹಳ್ಳಿ ಪಾಡು ತರನಾನ ನಮ್ ಭೂಮ್ ತಾಯಿ ಬ್ಯಾಡ ಅಂಬುತ್ತಾಳೆ ಭೇದ ಭಾವನ. ಹಳ್ಳಿ ಹಾಡು ಹಳ್ಳಿ ಪಾಡು ತರನಾನ. ಇದು ನಮ್ಮ ಬಾವ ಜಮೀನು ಅನ್ನತ್ತಾನೆ ಇದಕ್ಕೆ ಮೀನು. ಸೊ ಇಲ್ಲಿ ಈಗ ಶುಂಠಿ ಎಲ್ಲ ಹಾಕಿದ್ದಾರೆ. ಸೊ ನೆನ್ನೆ ಹಾಕಿದ್ದಾರೆ. ಸೊ ನೆನ್ನೆ ಹಾಕಿದ್ಮೇಲೆ ಸ್ವಲ್ಪ ನೈಟು ಜೋರಾಗಿ ಮಳೆಗೆ ಬಂದಿದೆ. ಅಲ್ಲೇ ಅಂತಕ್ಕೆ ಸ್ಲಿಪ್ಪರ್ ಬಿಚ್ಚಿ ಹೋಗ್ಬೇಕು, ಯಾಕಂದರೆ ಭೂಮ್ತಾ ಇಲ್ಲ ಅನ್ನ ಕೊಡೋ ದೇವ್ರು ಅಂತ ಬಿಚ್ಚಿಬಿಟ್ಟಿಗೆ ದಾಟಬೇಕು. ಅದು ಅಲ್ಲದೆ ಮಳೆ ಬಂದಿರೋಕ್ಕೂ ಜಾರ್ಕೊಂಡು ಇಟ್ಕೊಂಡು ಬಿದ್ದರೆ ನಮ್ಮ ಕತೆ ಹಚ್ಚುತ್ತೈತಿ. ನವಿಲ್ ಸೌಂಡು, ಕೋಗಿಲೆ ಸೌಂಡು, ಅದು ಅಲ್ಲದೆ ಈ ವೆದರ್ಗೂ ಇದ್ರದ್ದು ಮಣ್ಣಿನ ಸ್ಮೆಲ್ಲು ತುಂಬ ಚೆನ್ನಾಗಿದೆ ಅಲ್ವಾ? ನಡೆಯೋಕ್ಕಾಗ ಆ್ಯಕ್ಚುಲಿ ನಮಗೆ ಶುಂಠಿ ಬರಲ್ಲ, ಯಾಕಂದರೆ ನನಗೆ ಓವರ್ ಹೀಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ನೋಡೋಕ್ಕೆ ಯೋಚನೆ ಬರ್ತಾಯಿದ್ದೀನಿ ನಡೆಯೋದಕ್ಕೆ. ಅಯ್ಯಪ್ಪ ಬನ್ನಿ. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ ಚೆನ್ನಾಗಿದೆಯಾ ಅಕ್ಕ? ಮಾತಾಡ್ತೀನಿ ಅಂತ ಹೇಳಿ ಮಾತಾಡ್ತಾ ಇಲ್ಲ. ಏನು ಹೇಳೋದಿಂತ ಜನಕ್ಕೆ? ಅವ್ರ ಹಸ್ಬೆಂಡ್ ಹಾಕಿರೋದು ಶುಂಠಿನ ಅವ್ರ ಬಗ್ಗೆ ಹೇಳೋ ಅಂದ್ರೆ ಹೇಳ್ತಾ ಇಲ್ಲ. ಏನೋ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಭೂಮಿ ತಾಯಿ ಯಾವತ್ತೂ ಮೋಸ ಮಾಡಲ್ಲ. ಸೊ ನಂಬಿಕೆ ಇದೆ. ಹೋಗ್ಬಿಡೋಣ. ತಟ 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 ಅಂತೆಲ್ಲ ಚುಚ್ತಾರೆ. ಅದು ಹೋಗ್ಲಿ, ಚುಚ್ಚೋದು ಓಕೆ, ಬಟ್ ಇರುವೆಗಳು ಯಾಕೆ
ಭೂಮಿತಾಯಿ ಇವೆಲ್ಲ ಕೊಡ್ತಾಳೆ ಕಷ್ಟ, ಇವೆಲ್ಲ ಅನುಭವಿಸ್ಕೊಂಡು ಹೋಗ್ತಾ ಇದ್ವಾ, ಹೋಗ್ಲೇಬೇಕು. ಯಾಕೆ ಹೇಳಿ, ಫಲ ಕೊಡುತ್ತಲ್ಲ ಅದು. ನಾನು ಆ ಕಡೆ ಹಾರ್ಬಿಡ್ಲಾ ಮೋ, ಇಲ್ಲೇನು ಹೊಸಿ ಇಲ್ಲ ಬಾ. ನಮ್ಮ ಅಕ್ಕಂದು ಏಜ್ ಸ್ಟಾರ್ಟ್ ಆಯ್ತು. ನಮ್ಮ ಅಕ್ಕ ಏನಕ್ಕೆ ಕರೆಯೋದು ಅಂದ್ಕೊಂಡಿದ್ದೀರಾ ನನ್ನ? ಫೋಟೋ ತೆಗೆದಕ್ಕಿಂತ ಏನಕ್ಕೆ ಅವಳು ಪಿಕ್ಚರ್ಸ್ ಹಾಕ್ತೀನಿ ನೋಡಿ ಫೋಟೋಸಿಗೆ. ಕಣ್ಣ ಕೊಳದ ಒಳಗಡೆ ನಿನ್ನ ಅಡಗಿಸಿಡುವೆನು ಚಿನ್ನ. ಪೋಸ್ ಯಾಕಂದರೆ ನನ್ನ ಫೋನ್ ಕ್ಯಾಮ್ರಾದ ಚೆನ್ನಾಗಿ ಬರುತ್ತೆ. ನನಗಿಂತ 30,000 ರೂಪಾಯಿದು ತೊಗೊಂಡವಳೆ. ಅವ್ರ ಹಸ್ಬೆಂಡ್ ಗಿಫ್ಟ್ ಮಾಡಿರೋದು. ಸೊ ಬ್ಲ್ಯಾಕ್ ಅವ್ರ ಹಸ್ಬೆಂಡ್ ಗಿಫ್ಟ್ ಮಾಡಿರೋದು. ಬಟ್ ಅವ್ರ ಫೋನಲ್ಲಿ ತಗೊಳ್ಳೋದಿಲ್ಲ, ಬರೀ ನನ್ನ ಫೋನಲ್ಲೇ ತಗೋತಾಳೆ. ಅದೊಂಥರ ಹೇಳಲ್ವ, ಜಾಸ್ತಿ ಇದ್ದರೂ ಕಮ್ಮಿ ಇರೋರ ಹತ್ರನೇ ನೋಡ್ತಾರೆ ಅಂತ. ಅದು ಓಲ್ಡ್ರು ನೋಡಿ ಈಗ ರೀಲ್ಸ್ ಅಂತ. ಯಪ್ಪಾ ನಡಿಯೇ ಬನ್ನಿ, ರೀಲ್ಸ್ ಎಲ್ಲ ತೆಗ್ದು ಅದನ್ನೆಲ್ಲ ಹಾಕೋಣ. ಸೊ ಇವಳು ನಾನು ಬ್ಲಾಗ್ ಮಾಡೋಕ್ಕೂ ಅಂತೂ ಬಿಡ್ತಾ ಇಲ್ಲ. ಫೋಟೋಸ್ ತೆಗಿ ಅಂತ ಹೇಳ್ತಾ ಇದ್ದಾಳೆ ಪದೇ ಪದೇ. ಗೈಸಿ ಎಷ್ಟು ವರ್ಷ ಇದು ಸೀರಿಯಸ್ಲಿ ಐ ಡೋಂಟ್ ನೋ. ಅವ್ರ ಗಂಡದ್ದು ಜಮೀನ್ ಬಗ್ಗೆ ಹೇಳಿ ಅಂದರೆ ಅದೂ ಹೇಳಲ್ಲ ಗೈಸ್. ಇತ್ತೀಚೆಗೆ ತುಂಬ ಸೈಲೆಂಟ್ ಆಗ್ಬಿಟ್ಟವಳೆ ಬಾ. ಗೈಸ್ ಆ ಥರ ಏನಲ್ಲ ಗೈಸ್, ನನಗೆ ಜಮೀನ್ ಬಗ್ಗೆ ಅಷ್ಟೆಲ್ಲ ನಾಲೆಡ್ಜ್ ಇಲ್ಲ ಗೈಸ್. ಜಮೀನ್ ಬಗ್ಗೆ ನಾಲೆಡ್ಜ್ ಇಲ್ಲ. ನಿಮ್ಮ ಗಂಡನ ಹಾರ್ಡ್ ವರ್ಕ್ ಹೇಳ್ಬೇಕು ತಾನೆ. ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ, ಅದಕ್ಕೆ ತಕ್ಕ ಪ್ರತಿಫಲ ಕೊಡ್ತಾರೆ. ಭೂಮಿಗೆ ಇನ್ವೆಸ್ಟ್ ಮಾಡಿದ ಯಾವತ್ತೂ ವೇಸ್ಟ್ ಆಗಲ್ಲ. ಸೊ ಬಂದೇ ಬರುತ್ತೆ. ಇರಲಿ ರಾಯರ ಆಶೀರ್ವಾದ. ನಮ್ಮ ಅಮ್ಮ ನೋಡಿ ಇಲ್ಲಿ ಬರ್ಬೇಕಾರೆ ಮಹಾರಾಣಿ ಥರ ಬಂದರು. ಈಗ ನೋಡ್ಬೇಕಾರೆ ಹೋಗಿ ಹೆಂಗೆ ಬರ್ತಾರೆ ನೋಡಿ ಗೈಸ್. ಬರ್ಬೇಕಾರೆ ಹೆಂಗೆ ಮಹಾರಾಣಿ ಯುವರಾಣಿ ಥರ ಬಂದರು. ಹಳ್ಳಿ ಹಾಡು ಸೊ ಅವಳಿಗೇನು ಹಳ್ಳಿ ಹಾಡು ರೋಡ್ ನೋಡಿದ್ರೆ ನೆನ್ಸ್ಕೊಂಡ್ರೆ ಭಯ ಆಯ್ತದೆ. ಯಾಕಂದ್ರೆ ಹಿಂಗೋಗಿ ಹಿಂಗೆ ಬರ್ತದೆ. ನಡೀತಾರೆ ನಾ ಬರ್ರಿ ಗೈಸ್, ಯಾಕಂದ್ರೆ ಈ ರೋಡ್ ಸರಿ ಇಲ್ಲ. ನಮ್ಮ ಅಪ್ಪನ ಗಾಡಿ ಬರ್ತಾ ಇದೆ. ಅತ್ತೆ ನಮ್ಮ ಅತ್ತೆ ಓವರ್ಟೇಕ್ ಮಾಡೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಗೈಸ್. ಯಾಕಂದ್ರೆ ನಮ್ಮ ಅತ್ತೆ ಅಷ್ಟು ಸ್ಪೀಡಾಗಿ ನಡೀತಾರೆ. ಜನ್ಮದಲ್ಲ ಅಂಥವ್ರನ್ನ ಓವರ್ಟೇಕ್ ಮಾಡೋಕ್ಕಾಗಲ್ಲ. ನೀವು ಗೊತ್ತಾ, ಶುಂಠಿ ಹಾಕೋರಲ್ಲ. ಏನ್ ನಿಮ್ಮ ಮನ್ಸಿಗೆ ತುಂಬಾ ಖುಷಿ ಆಯ್ತದೆ, ಸಮಾಧಾನ ಆಗೈತೆ. ಏನೋ ಒಳ್ಳೇದಾಗ್ಲಿ. ಈ ಕಡೆಗೆ ಬರ್ರಿ, ಆಮೇಲೆ ಅದೊಂದು ಸಮಾಧಾನ ಮಾಡ್ತದೆ. ಆಮೇಲೆ ಅಷ್ಟೇಯಾ, ಇನ್ನೇನಿಲ್ವಾ? ಏನ್ ಗೊತ್ತಾ, ಭೂಮಿ ತಾಯಿನ ನಂಬಿದೀವಿ, ಕಾಪಾಡ್ತಾರೆ. ಭೂಮಿ ತಾಯಿ ಕೈ ತುಂಬಾ ಕೊಡ್ತಾರೆ, ನಂಬಿದ್ವಿ. ಕೊಟ್ಟೆ ಕೊಡ್ತಾರೆ, ಕೊಡ್ಲಿ. ಅದ್ರಲ್ಲಿ ಅರ್ಧ ನನಗೆ ಕೊಡಿ. ರಾಯರ ಆಶೀರ್ವಾದ ಇದೆ ಸದಾ ಕಾಲ. ನಮ್ಮ ಮನೆಯವರು ಪ್ರತಿಫಲ ಸಿಗುತ್ತೆ. ಕಷ್ಟ ನಮ್ಮ ರಾಣಿ ಹೋಯ್ತಾಳೆ ಗೈಸ್, ಯಾಕಂದ್ರೆ ಹತ್ತಕ್ಕಾಗಲ್ಲ. ಏನೋ ಮಾತಾಡ ಹತ್ತಿ ನಮ್ಮ ಖುಷಿ ಆಯ್ತು. ಚೆನ್ನಾಗಿದ್ದೆ, ಖುಷಿ ಆಯ್ತದೆ. ಲಕ್ಷಾಂತರ ರೂಪಾಯಿ ದುಡ್ಡಿದ್ದೀನಿ ನಾನು ಅಲ್ಲಿ. ಬ್ಲಾಗ್ ಇಷ್ಟೇ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೊರಡುವ ಸಮಯ ಆಗಿದೆ. ಹೊರಡುವ ಎಲ್ಲರಿಗೂ ಬಾಯ್. ಅಷ್ಟೇ.